ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಮ್ಮ, ಅಪ್ಪ, ಏನಿದೆಲ್ಲ? ಏನು ಮಾಡ್ತಿದ್ದೀರಾ? ನೋಡೋ ಸುಬ್ರಹ್ಮಣ್ಯ, ನಮ್ಮನೆ ಏನು ಮಾರ್ಕೆಟ್ ಕಿಟ್ಟೋಯ್ತಾ? ಏಕೆ? ಅಲ್ಲ, ಅಡಿಗೆ ಮಾಡಬೇಕು ಅಂದರೆ ರುಚಿ ಜೊತೆಗೆ ಶುಚಿನೂ ಇರಬೇಕು ತಾನೇ. ಇಲ್ಲಿ ನೋಡೋ, ಅಡುಗೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಕೈಯಲ್ಲಿ ಎಷ್ಟು ಕೊಳೆ ಇದೆ, ಅದಕ್ಕೆ ತೋರಿಸಿ ಹೇಳ್ತಾ ಇದ್ದೆ. ಹೌದು ಕಣ ಮಗನೇ, ಅಡುಗೆ ಮಾಡಬೇಕಾದ್ರೆ ಮುಖದಲ್ಲಿ ಕಳೆ ಇರಬೇಕು, ಕೈಯಲ್ಲಿ ಕೊಳೆ ಇರಬಾರ್ದು. ನಿಮ್ಮಮ್ಮ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಅಪ್ಪ, ಈಗ ನೀನು ಈ ಥರ ಮಾತಾಡ್ತಿದ್ಯಾ? ನೋಡಿದ್ರ ಇವರೆಲ್ಲ ನನ್ನ ವಿರುದ್ಧವಾಗಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾರೆ. ಕೆಲಸ ಮಾಡುವಾಗ ಕೈ ಕೊಳೆ ಆಗೇ ಆಗುತ್ತಲ್ವಾ, ಅದನ್ನೇ ನೆಪ ಹಿಡ್ಕೊಂಡು ಹೆಂಗೆಲ್ಲ ಬೈತಾ ಇದ್ದಾರೆ ನೋಡಿ. ಕರೆಕ್ಟ್ ಟೈಮಿಗೆ ನೀವು ಬಂದ್ರಿ, ನಾನು ಬಂದು ನನ್ನನ್ನು ಕಾಪಾಡಿದ್ರಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಅಮ್ಮ, ಅಪ್ಪ, ನಿಜವಾಗ್ಲೂ ನೀವು ಮೇಡಮ್ ಹತ್ರ ಆ ಥರ ಎಲ್ಲ ನಡ್ಕೊಂಡ್ರಾ? ನಾನು ನಿಮ್ಮನ್ನ ಹುಟ್ಟಿದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀವು ಯಾವ ಥರ ನಡ್ಕೋತೀರ ಅಂತ ನನಗೆ ಗೊತ್ತಿಲ್ವೇನಮ್ಮ? ಒಂದು ಸ್ವಲ್ಪ ಬದಲಾವಣೆ ಆದರೂ ಗೊತ್ತಾಗುತ್ತೆ ನನಗೆ. ಅದರಲ್ಲೂ ಅಪ್ಪ, ನೀನು ಇದ್ದಕ್ಕಿದ್ದಂಗೆ ಮೇಡಮ್ ಹತ್ರ ಈ ಥರ ನಡ್ಕೊಂತೀಯ ಅಂದರೆ ಅದನ್ನು ನಂಬ್ತೀನಿ ಅನ್ಕೊಂಡಿದ್ಯಾ? ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಮೇಡಮ್ ಬೇಜಾರಾಗೋ ಥರ ನಡ್ಕೊಂಡ್ರಿ ಅಂತ ಹೇಳಿ. ಮೇಡಮ್ ಹತ್ರ ಜಗಳ ಮಾಡಿದ್ರಿ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿ ನೀವು ಅತ್ತೆ ಮತ್ತೆ ಮಾವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಸರಿ ಅಲ್ಲ. ಇವರಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ಇವ್ರು ನನಗೆ ಯಾವತ್ತೂ ನೋವು ಕೊಟ್ಟಿಲ್ಲ. ನನ್ನ ಪಾಲಿನ ದೇವ್ರು ಇವರು. ಹೌದು ಕಣ್ಮಗನೆ, ಶ್ರಾವಣಿ ಮೋರಿ ಮನೆ ದೇವತೆ ಅಂಥದ್ರಲ್ಲಿ ಆ ದೇವತೆ ವಿರುದ್ಧವಾಗಿ ಮಾತಾಡ್ತೀವಾ? ನನ್ನನ್ನು ಕ್ಷಮಿಸ್ಬಿಡಪ್ಪ. ಶ್ರಾವಣಿ ಅಮ್ಮನ್ನ ನಾನು ಸೊಸೆ ಅಂತ ಒಪ್ಕೊಂಡು ತುಂಬ ದಿನನೇ ಆಯಿತು. ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನೋ. ಅಮ್ಮ, ಏನು ಹೇಳ್ತಿದ್ಯಾ ನೀನು? ಹೌದು ಕಣಪ್ಪ, ಶ್ರಾವಣ್ಯಮ್ಮರು ಮನೆಗೆ ಬಂದಾಗ್ಲಿಂದನೂ ಅವ್ರ ಮೇಲೆ ಸುಮ್ಮನೆ ಕೂಗಾಡ್ತಿದ್ದೆ. ಬಾಯಿಗೆ ಬಂದಾಗೆಲ್ಲ ಎಷ್ಟೋ ಸರಿ ಮಾತಾಡಿದ್ದೀನಿ. ಆದರೆ ಅವ್ರ ಗುಣ ಏನೋ ಮನಸ್ಸೇನು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಬದಲಾದ್ರೆ ಎಲ್ಲರೂ ಏನು ಅನ್ಕೋತಾರೋ ಏನೋ ಅಂತ ಅವ್ರ ಮೇಲೆ ಈಗಲೂ ಕೋಪ ಇರೋ ಥರ ನಡ್ಕೋತಿರ್ತೇನೆ. ಹೌದು ಕಣ್ಮಗನೆ, ನಿಮ್ಮಮ್ಮ ಶ್ರಾವಣಿ ಅಮ್ಮವ್ರ ಜೊತೆ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದರೆ ಧನಲಕ್ಷ್ಮಿ ಸಿಟ್ಟು ಮಾಡ್ಕೊತಾಳೆ ಕಣೋ. ಅದೊಂದೇ ಕಾರಣಕ್ಕೆ ಮನಸ್ಸಲ್ಲಿ ಪ್ರೀತಿ ಇದ್ದರೂ ದ್ವೇಷ ಇರೋ ಥರ ಜಗಳ ಆಡ್ತಿರ್ತಾಳೆ. ಹಾಗಂದ್ರೆ ನೀವು ನಿಜವಾಗ್ಲೂ ಶ್ರಾವಣಿ ಮೇಡಮ್ನ ಏನೋ ಹಿಂಗಂತಿದ್ಯಾ? ಶ್ರಾವಣಿ ಅಮ್ಮ ಈ ಮನೆಗೆ ಕಾಲಿಟ್ಟ ಮೇಲೆ ವರನ್ ಮದುವೆ ಆಯಿತು. ನಾನು ನೀನು ಒಂದಾದ್ವಿ. ಧನಲಕ್ಷ್ಮಿ ಜೀವನನು ಹೀಗೊಂದು ದಾರಿಗೆ ಬರ್ತಾ ಇದೆ. ಇಷ್ಟೆಲ್ಲ ಕಾರಣ ಆಗಿರೋ ಶ್ರಾವಣಿ ಅಮ್ಮನ ಒಪ್ಕೊಳ್ಳಿಲ್ಲ ಅಂದರೆ ಆ ದೇವರಾದ್ರೆ ಮೆಚ್ಚುತ್ತಾನೇನೋ ನನ್ನಮ್ಮನ್ನ.